ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 12/1/2026 ಬಾಬ್ದಾದರವರ ಮಧುರ ಮಹಾವಾಕ್ಯಗಳು. ಇವತ್ತಿನ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನಪಿಟ್ಕೊಳ್ಳೋಣ. ಮೊದಲನೇದಾಗಿ ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನೀವು ಮಕ್ಕಳು ಈಗ ಪಾವನ ಪ್ರಪಂಚಕ್ಕೆ ಹೋಗಬೇಕು. ಆದ್ದರಿಂದ ಕಾಮ ಮಹಾಶತ್ರುವಿನ ಮೇಲೆ ವಿಜಯವನ್ನು ಪಡೆದು ಜಗತ್ತಿನ ಮೇಲೆ ಜಯವನ್ನು ಗಳಿಸಬೇಕು. ಎರಡನೇದು, ನೀವು ಪಾರಸ ಬುದ್ಧಿಯುಳ್ಳ ಮಕ್ಕಳ ಕರ್ತವ್ಯ ಸರ್ವರನ್ನು ಪಾರಸ ಬುದ್ಧಿಯುಳ್ಳರನ್ನಾಗಿ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಮೂರನೇದು, ಪವಿತ್ರತೆಯ ಪೂರ್ಣ ಪ್ರೂಫ್ ತೋರಿಸ್ಬೇಕು. ಎಲ್ಲಕ್ಕಿಂತಲೂ ಶ್ರೇಷ್ಠ ಗುಣವಾಗಿದೆ ಪವಿತ್ರತೆ. ನಾಲ್ಕನೆಯದು, ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಸದಾ ಅಚಲ ಮತ್ತು ಸಾಕ್ಷಿಯಾಗಿರುವಂತಹ ನಂಬರ್ 1 ಭಾಗ್ಯಶಾಲಿಗಳಾಗ್ರಿ. ಐದನೇದು, ಸಹನಶೀಲತೆಯ ಗುಣವನ್ನ ಧಾರಣೆ ಮಾಡ್ರಿ. ಆಗ ಕಠಿಣ ಸಂಸ್ಕಾರಗಳು ಸಹ ಶೀತಲವಾಗುತ್ತವೆ. 5 ಬಿಂದುಗಳು: ಪಾವನ ಪ್ರಪಂಚ, ಪಾರಸ ಬುದ್ಧಿ, ಪವಿತ್ರತಾ, ತ್ರಿಕಾಲದರ್ಶಿ, ಸಹನಶೀಲತಾ. ಇಂದಿನ ಚಿಂತನೆ: ನಾನು ಆತ್ಮ ತ್ರಿಕಾಲದರ್ಶಿ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ. ಈ ಸಾಕಾರ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದೇನೆ. ಈಗ ವಾಪಸ್ ನನ್ನ ಮನೆಗೆ ಹೋಗಬೇಕು. ನಾನು ಸ್ವಯಂ ಪಾವನನಾಗಿ ಅನೇಕರನ್ನ ಪಾವನ ಮಾಡುವ ಸೇವೆ ಮಾಡುತ್ತಿದ್ದೇನೆ. ನಾನು ಆತ್ಮ ಜ್ಯೋತಿ, ಪಂಚವಿಕಾರಗಳ ಮೇಲೆ ಜಯವನ್ನು ಗಳಿಸುವಂತಹ ವಿಜಯಿ ಆತ್ಮನಾಗಿದ್ದೇನೆ. ನಾನು ಪಾರಸ ಬುದ್ಧಿಯವನಾಗಿ ಅನೇಕರನ್ನ ಪಾರಸವನ್ನಾಗಿ ಮಾಡುವ ಸೇವೆ ಮಾಡುತ್ತೇನೆ. ಸರ್ವರಿಗೂ ತಂದೆಯ ಯಥಾರ್ಥ ಪರಿಚಯವನ್ನು ನೀಡಿ ಅವರಿಗೆ ಸತ್ಯ ಮಾರ್ಗವನ್ನು ತೋರಿಸುವ ಆತ್ಮ ಜ್ಯೋತಿ ನಾನು ಆತ್ಮ ಪವಿತ್ರನಾಗಿದ್ದೇನೆ. ಎಲ್ಲರಿಗೂ ಪವಿತ್ರರನ್ನಾಗಿ ಮಾಡುವ ಮಾರ್ಗ ತೋರಿಸುತ್ತೇನೆ. ನಾನು ತ್ರಿಕಾಲದರ್ಶಿ ಸ್ಥಿತಿಯಲ್ಲಿದ್ದು ಸದಾ ಅಚಲ ಸ್ಥಿತಿಯಲ್ಲಿರುವ ಸಾಕ್ಷಿಯಾಗಿರುವ ನಾನು ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ನಾನು ಆತ್ಮ ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿ ಕಠಿಣ ಸಂಸ್ಕಾರಗಳಲ್ಲೂ ಸಹ ಸದಾ ಶೀತಲತೆಯ ಅನುಭೂತಿ ಮಾಡುವಂತಹ ಸಹನಶೀಲತೆಯ ಮೂರ್ತಿ ಆತ್ಮ ನಾನಾಗಿದ್ದೇನೆ. ನಾನು ಆತ್ಮ. ನನ್ನ ನಿಜವಾದ ಮನೆ ಪರಮಧಾಮ. ನಾನು ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಪಾತ್ರವನ್ನು ಅಭಿನಯಿಸುತ್ತಾ 5,000 ವರ್ಷಗಳಾದವು. ನಾನು ಮನಸ್ಸು ಹಾಗೂ ಬುದ್ಧಿರೂಪಿ ವಿಮಾನದ ಮೂಲಕ ನನ್ನ ನಿಜವಾದ ಮನೆ ಪರಮಧಾಮವನ್ನು ತಲುಪುತ್ತೇನೆ. ಶರೀರದಿಂದ ದೂರ, ಶರೀರದ ಜಗತ್ತಿಗಿಂತಲೂ ದೂರ, ಸೂರ್ಯ ಚಂದ್ರ ನಕ್ಷತ್ರಗಳು, ಆಕಾಶ ತತ್ವಕ್ಕಿಂತಲೂ ಮೇಲೆ ಸೂಕ್ಷ್ಮ ಲೋಕ. ಓಹೋ, ಬೆಳಕಿನ ಲೋಕದಲ್ಲಿ ನಾನು ಆತ್ಮ ಬೆಳಕಿನ ಶರೀರದಲ್ಲಿ ಬಿಂದುವಾಗಿ ಹೊಳೆಯುತ್ತಿದ್ದೇನೆ. ನನ್ನ ಪ್ರಿಯಾತಿ ಪ್ರಿಯ ಅತಿ ಪ್ರಿಯ ಮಧುರ ಬ್ರಹ್ಮ ತಂದೆಯವರು ಸಹ ಸಂಪೂರ್ಣ ಫರಿಸ್ತೆಯಾಗಿ ಕಂಗೊಳಿಸುತ್ತಿದ್ದಾರೆ. ಸಂಪೂರ್ಣ ಫರಿಸ್ತಾ ಬ್ರಹ್ಮ ತಂದೆಯ ಮಸ್ತಕದಲ್ಲಿ ಶಿವಬಾಬರವರು ಸಹ ಬಿಂದುವಾಗಿ ಹೊಳೆಯುತ್ತಿದ್ದಾರೆ. ಓಹೋ, ಎಂತಹ ದಿವ್ಯವಾಗಿರುವ ಅನುಭೂತಿ! ಸಂಪೂರ್ಣ ಫರಿಸ್ತಾ ಬಾಬ್ದಾದರವರ ಸಮ್ಮುಖದಲ್ಲಿ
ಸೂಕ್ಷ್ಮ ಲೋಕದಲ್ಲಿ ನಾನು ತಂದೆಯ ಹತ್ತಿರ ನಿಂತುಕೊಂಡಿದ್ದೇನೆ. ಅಪಾರ ಪಾವನ ದೃಷ್ಟಿ ನನ್ನ ಮೇಲೆ ಬೀಳುತ್ತಲಿದೆ. ನಾನು ಆತ್ಮ ತಂದೆಯಿಂದ ದೃಷ್ಟಿ ಹಾಗೂ ವರದಾನಗಳನ್ನು ಪಡೆದುಕೊಳ್ಳುತ್ತಿದ್ದೇನೆ. ಮೀಠೆ ಬಚ್ಚೆ, ಪ್ಯಾರೆ ಬಚ್ಚೆ, ಸದಾ ಪಾವನ್ ಬನೋ. प्यारे बच्चे, निराकारी, निरहंकारी, ನಿರ್ವಿಕಾರಿ ಆತ್ಮಭಾವ. ಬಾಬರವರು ದೃಷ್ಟಿ ಹಾಗೂ ವರದಾನಗಳಿಂದ ನನ್ನನ್ನು ಶೃಂಗರಿಸುತ್ತಿದ್ದಾರೆ. ಸೂಕ್ಷ್ಮ ಲೋಕದಲ್ಲಿ ಸಂಪೂರ್ಣ ಫರಿಸ್ತಾ ಬಾಪ್ದಾದರವರ ಸಮ್ಮುಖದಲ್ಲಿ ಬಾಪ್ದಾದರವರು ತಮ್ಮ ವರದಾನಿ ಬಾಹುಗಳಿಂದ ನನ್ನನ್ನು ಆಲಂಗಿಸಿಕೊಂಡರು. ಸೂಕ್ಷ್ಮ ಲೋಕದಲ್ಲಿ ಬಾಪ್ದಾದರವರ ಮಡಿಲಲ್ಲಿದ್ದೇನೆ. ಆಹಾ, ಅವಿಸ್ಮರಣೀಯ ಆನಂದದ ಅನುಭವ. ಬಾಪ್ದಾದರವರು ತಮ್ಮ ವರದಾನಿ ಹಸ್ತಗಳನ್ನು ನನ್ನ ಶಿರಸ್ಸಿನ ಮೇಲಿರಿಸಿದರು. ನಾನು ಆತ್ಮ ಸೂಕ್ಷ್ಮ ಶರೀರದಿಂದಲೂ ಭಿನ್ನನಾದೆ. ಬಿಂದು ಸ್ವರೂಪ, ನನ್ನ ನಿಜ ಬಿಂದು ಸ್ವರೂಪದಲ್ಲಿ ಪರಮಧಾಮದಲ್ಲಿ ನನ್ನನ್ನು ನಾನೇ ನೋಡಿಕೊಳ್ಳುತ್ತಿದ್ದೇನೆ. ನನ್ನ ಪ್ರಿಯಾತಿ ಪ್ರಿಯಾತಿ ಮಧುರ ತಂದೆ ಶಿವಬಾಬರವರು ಸಹ ಬಿಂದುವಾಗಿ ಹೊಳೆಯುತ್ತಿದ್ದಾರೆ. ಪರಮಧಾಮ ಪರಂಜ್ಯೋತಿ ಸ್ವರೂಪ ತಂದೆ ಶಿವಬಾಬಾ, ನಾನು ಬಿಂದು ತಂದೆಯ ಜೊತೆಯಲ್ಲಿ ನನ್ನ ಮನೆ ಪರಮಧಾಮದಲ್ಲಿದ್ದೇನೆ. ಓಹೋ, ಶಿವ ತಂದೆಯವರಿಂದ ಅಪಾರ ಸ್ನೇಹ, ಶಕ್ತಿ, ಪವಿತ್ರತೆಯ ಕಿರಣಗಳು ಹೊರಹೊಮ್ಮುತ್ತಲಿವೆ. ನಾನು ತಂದೆಗೆ ಟಚ್ ಆಗಿದ್ದೇನೆ. ಸಂಪೂರ್ಣ ಶುದ್ಧ ಹಾಗೂ ಪವಿತ್ರನಾದೆ. ಅಪಾರ ಶಕ್ತಿಗಳು ನನ್ನಲ್ಲಿ ತುಂಬುತ್ತಲಿವೆ. ನಾನು ಆತ್ಮರೂಪಿ ಬ್ಯಾಟರಿ ಸಂಪೂರ್ಣ ಚಾರ್ಜ್ ಆಗಿದ್ದೇನೆ. ತಂದೆಯಿಂದ ಅಪಾರ ಶಕ್ತಿಗಳನ್ನು ತುಂಬಿಕೊಂಡು ಪುನಃ ಈ ಸಾಕಾರ ಸೃಷ್ಟಿಗೆ ಬಂದೆ. ಶರೀರದಲ್ಲಿ ಮಸ್ತಕ ಸಿಂಹಾಸನದಲ್ಲಿ ಕುಳಿತು ವಿಶ್ವದೆಲ್ಲ ಆತ್ಮಗಳಿಗೆ ತಂದೆಯ ಸಂದೇಶವನ್ನು ನೀಡುತ್ತಿದ್ದೇನೆ. ಧರ್ಮ ಸತ್ತೆ, ರಾಜ್ಯ ಸತ್ತೆ, ವಿಜ್ಞಾನ ಸತ್ತೆ, ಪ್ರಜಾಸತ್ತೆ, ಕೋಟಿ ಕೋಟಿ ಆತ್ಮಗಳಿಗೆ ಸಂಕಲ್ಪದ ಮುಖಾಂತರ ತಂದೆಯ ಸಂದೇಶ. ಓಹೋ, ದೈವಿ ಕುಲದೆಲ್ಲ ಆತ್ಮಗಳು ತಂದೆಯ ಬಳಿಗೆ ಬರುತ್ತಿದ್ದಾರೆ. ವಿಶ್ವದ ಎಲ್ಲ ಈಶ್ವರಿಯ ಸೇವಾ ಕೇಂದ್ರಗಳಲ್ಲಿ ದೈವಿ ಕುಲದ ಆತ್ಮಗಳು ಬಂದು ತಮ್ಮ ಅಧಿಕಾರವನ್ನು ತಂದೆಯಿಂದ ಪಡೆದುಕೊಳ್ಳುತ್ತಿದ್ದಾರೆ. ಸತ್ಯ ಜ್ಞಾನವನ್ನು ಪಡೆದು ಧನ್ಯ ಧನ್ಯ ಎನ್ನುತ್ತಿದ್ದಾರೆ. ಓಂ ಶಾಂತಿ.